ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಆನ್ಲೈನಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ನಾನು ಮಾತಾಡ್ತಿರೋ ವಿಷಯ ಏನಂದ್ರೆ ಡ್ರಾಪ್ ಶಿಪ್ಪಿಂಗ್. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಇಲ್ಲ ಅಂದ್ರೆ ಈ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ನ ಮಾಡ್ಬೋದು. ಹಾಗೇನೆ ಯಾವುದೇ ಪ್ರಾಡಕ್ಟ್ನ ಬಲ್ಕ್ ಆಗಿ ಪರ್ಚೇಸ್ ಮಾಡಿಬಿಟ್ಟು ಲಾಸ್ ಆಗೋ ಚಾನ್ಸಸ್ ಈ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಇರಲ್ಲ. ಹಾಗೇನೆ ಯಾವುದೇ ಪ್ರಾಡಕ್ಟ್ ಡೆಲಿವರಿ ಟೆನ್ಷನ್ ಕೂಡ ಇರಲ್ಲ. ಓಕೆನಾ? ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ತಿಳಿಯೋಣ. ನನ್ನ ವಿಡಿಯೋನ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಯಾವುದೇ ಪ್ರಾಡಕ್ಟ್ ನ ಸ್ಟಾಕ್ ಇಲ್ದೇನೆ ನೀವು ಏನ್ ಮಾಡ್ತೀರಾ ಅಂದ್ರೆ ಒಂದು ಆನ್ಲೈನ್ ಅಲ್ಲಿ ಸ್ಟೋರ್ ನ ಕ್ರಿಯೇಟ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ ಅನ್ನ ಆನ್ಲೈನ್ ನಲ್ಲಿ ಸೆಲ್ ಮಾಡೋ ವಿಧಾನಕ್ಕೆ ನೀವು ಏನು ಡ್ರಾಪ್ ಶಿಪ್ಪಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್, ನೀವೊಂದು ಸ್ಟೋರ್ ಕ್ರಿಯೇಟ್ ಮಾಡಿರ್ತೀರ. ಆ ಸ್ಟೋರ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಪ್ರಾಡಕ್ಟ್ ಅನ್ನ ಏನ್ ಮಾಡ್ತೀರಾ, ಅಪ್ಲೋಡ್ ಮಾಡಿರ್ತೀರ, ಡಿಸ್ಕ್ರಿಪ್ಷನ್, ಪ್ರೈಸಸ್ ಎಲ್ಲಾನು ಮೆನ್ಷನ್ ಮಾಡಿರ್ತೀರ. ಅವಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ಸ್ ಆ ಪ್ರಾಡಕ್ಟ್ ನ ನೋಡಿ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸೊ ಆರ್ಡರ್ ಬಂದ್ಬಿಟ್ಟು ಯಾರಿಗೆ ಹೋಗುತ್ತೆ? ಸಪ್ಲೈಯರ್ಸ್ ಹೋಗುತ್ತೆ. ಸಪ್ಲೈಯರ್ಸ್ ಇಂದ ನೆಕ್ಸ್ಟ್ ಏನಂದ್ರೆ ಆ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಯಾರಿಗೆ ಹೋಗುತ್ತೆ? ಕಸ್ಟಮರ್ ರೀಚ್ ಆಗುತ್ತೆ. ಓಕೆನಾ? ಇಲ್ಲಿ ನೀವು ಹೇಗೆ ಕೆಲಸ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟರ್ ಆಗಿರ್ತೀರಾ, ಹಾಗೇನೆ ಸೆಲ್ಲರ್ ಕೂಡ ಆಗಿರ್ತೀರಾ. ಹೀಗೆ ಒಂದು ಪ್ರಾಡಕ್ಟ್ ಅನ್ನ ಏನು ಪ್ರಮೋಟ್ ಮಾಡಿ ನೀವು ಬಿಸ್ನೆಸ್ ನ ಮಾಡ್ಬೋದು. ಯಾವುದೇ ಸ್ಟಾಕ್ ಇಲ್ದಾನೆ ಬಿಸ್ನೆಸ್ ಮಾಡ್ಬೋದು. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಥ್ಯಾಂಕ್ ಯು.